ಸುಂದರಿ, ಸುಂದರ, ಪದ್ಮಾಕ್ಷಿಯೇ, ಕಾಂತ, ಕಾಂತೆ, ನನ್ನ ಮುಂದಾದರೂ ತಿಳಿಸು ನಿನ್ನ ಪಯಣದ ಸಂಗತಿಯನ್ನು. ನನ್ನ ಜನನಿಯ ಮುಂದೆ ಹೇಳಿಲ್ಲ, ನಿನ್ನ ಮುಂದೆ ಹೇಳುವೆನೆ. ಹೇಳಿದರೆ ಏನಾಗುವುದು? ನಾನು ಹೇಳಲಿಲ್ಲದಿದ್ದರೆ ನಿನಗೇನಾಗುವುದು? ನನಗೆ ಅಪಾಯವಾಗುವುದು. ನನಗೆ ಅಪಾಯವಾಗುವ ಮಾತೇ ಇಲ್ಲ ಸುಂದರಿ. ನಿನಗೆ ಹೇಗೆ ಗೊತ್ತಿರುವುದು? ಸುಂದರಿ, ಅದೇನು ವಿಸ್ತಾರವಾಗಿ ಹೇಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಗೃಹೇಶ್ವರಿ, ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಭೂಲೋಕದ ಮಹಾವೀರ, ಭಾರತದ ದುರದೇರ, ಸುಂದರ, ಸುಂದರಿ, ಪ್ರಿಯಕರ, ಪ್ರಿಯ, ಪ್ರಿಯೇ, ನಲ್ಲ, ನಲ್ಲೇ, ನಿನ್ನ ಪಯಣದ ಸಂಗತಿ ತಿಳಿಸುವುದಿಲ್ಲವೇ? ನಾನು ಸರ್ವತಾ ತಿಳಿಸುವ ಮಾತೇ ಇಲ್ಲ ಸುಂದರಿ. ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಬಾರದು ಸುಂದರಿ? ಅದು ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಹೇಳಬೇಕೆ? ಅದು ಏನು ವಿಸ್ತಾರವಾಗಿ ಹೇಳು. ಪ್ರಿಯ, ಪ್ರಿಯೇ, ತಿಳಿಸ ಪಯಣದ ವಿವರ. ಯಾರಳು ನಿನ್ನಯ ಬಂದ, ತಿಳಿಸ ಎನಗೆ ಪ್ರಿಯ ಕಾಂತ. ಯಾರಳು ನಿನ್ನಯ ಬಂದ, ತಿಳಿಸ ಎನಗೆ ಪ್ರಿಯ ಕಾಂತ. ಕರ್ಣ ದ್ರೋಣಾದಿಗಳೆಡೆಗೆ ನನ್ನ ಪಂಥವನ್ನು ಸಾರುತ್ತಿರುವೆನು ಸುಂದರಿ. ಹೌದೇ ಪ್ರಿಯ? ಹೌದು ಪ್ರಿಯೇ. ನಿನ್ನಯ ಪ್ರಿಯ ರಾಣಿಯ ಸಂಚಯ ಪರಿಹರಿಸಯ ಎನ್ನಯ ಮಾವಿನ ಇನಿಯ. ಅರವಿಂದ ಸರ ಸುಂದರ ನವ ಮೋಹನ ಚಂದಿರ. ಅಹೇ ಚಂದಿರೇ, ಕಾಂತ, ಕಾಂತೆ, ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ನಾವು ತಮ್ಮನ್ನು ಆಶ್ರಯಿಸಿ ಬಂದಿರುವವಲ್ಲವೇ? ಹೌದು ಸುಂದರಿ. ಪ್ರಿಯ, ಪ್ರಿಯೇ, ಅಷ್ಟರಲ್ಲಿ ನಮ್ಮ ಮೇಲೆ ಕಳ್ಳ ಮನಸ್ಸು ಮಾಡಿ ಇದು ಹೇಳದ ಕೇಳದ ಹೋಗುವುದು ತಕ್ಕ ನಡತೆಯಲ್ಲ ಕಾಂತ ಗುಣವಂತ. ಅಹೇ ಪದ್ಮಾಕ್ಷೆ, ಪದ್ಮವ್ಯೂಹದೊಳಗೆ ಹೋಗುವ ಸುಭದ್ರಾ ಕುಮಾರನನ್ನು ಆಜ್ಞಬದ್ಧನಾಗಿ ತದ್ಬುದ್ಧಿ ಎಂಪೇಳಲು ಬಂದಿರುವೆಯಲ್ಲ. ಏ ಸುಂದರಿ, ಅಹೇ ಪದ್ಮಾಕ್ಷಿಯ, ಪ್ರಾಣಪತಿಯೇ, ಪದ್ಮವ್ಯೂಹದಲ್ಲಿರುವ ಯಾವ ದುರ್ಬುದ್ಧಿಗಳಾದ ಕೌರವರೆಂಬ ಕಬ್ಬಕ್ಕಿಗಳ ರುದ್ಗರ್ಭಾಬ್ದಿಗಳ ಗಲಕುವಂತೆ ಸಿಂಹಧ್ವನಿ ಕೈಯುತ್ತ ಹೋಗುವ ಸಮಯದಲ್ಲಿ ಮಾತ್ರ ಇನ್ನು ನಿಲ್ಲಿಸದಿರು. ಸುಂದರಿ, ಬಾಪು ಬಾಪುರಿಯ ಭೂಮಂಡಲ ಆದಿಪನಾದ ಕುರುಮಂಡಲೇಶನ ದಂಡಿನೊಳಗೆ ಗಾಂಡೀವಿ ಸಂಭವನಿಗೆ ಸಮದಂಡಿಗಳಾದ ಗಂಡುಗಲಿಗಳಿಲ್ಲವೆಂದು ದಿಗ್ಬಂಡರವ ಬಿರ್ರಮ ಮಾಡಿಸಿ ಬರುವೆನು. ಸುಂದರಿ, ಕದನ ಪ್ರಸಿದ್ಧರಾದ ನಕುಲ ರಾಜ್ಯರು ಕೈಗೊಂಡಿರುವ ಮಂದಮತಿ ಕುರುಬನ ಬದರುವಂತೆ ಉರಿಯುವ ಕೋಪಾಗ್ನಿಯಿಂದ ಹೋಗುವನೇ ಮತ್ತಗ ಜಗಮನೆ
ನಡಿ ನಡಿ ನಿನ್ನ ಸದನಕ್ಕೆ ಬೇಗನೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಎನ್ನ ಸದನಕ್ಕೆ ಹೋಗು ಎಂದು ಹೇಳಿದೆಯಾ? ಹೌದು ಸುಂದರಿ. ಓರ್ವರೆ ಹೋಗಲು ಬಂದಿಲ್ಲ, ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿರುವೆ. ನಿನ್ನ ಜೊತೆಗೆ ಬರುವವರು ಯಾರಿರುವರು ಸುಂದರಿ? ನೀನಿರುವೆ ಪ್ರಿಯ. ನಾನು ಬರುವ ಮಾತೇ ಇಲ್ಲ ಸುಂದರಿ. ಯಾತಕ್ಕೆ ಬರುವುದಿಲ್ಲ? ನಾನು ರಣರಂಗದೆಡೆಗೆ ಆಪೇಕ್ಷೆ ಪಟ್ಟಿರುವೆನು. ಆ ಸರ್ವತಾ ಹಿಂದಕ್ಕೆ ಕಾಲಿಡುವ ಮಾತೇ ಇಲ್ಲ ಸುಂದರಿ. ಪ್ರಿಯ, ಪ್ರಿಯೇ, ಯುದ್ಧ ಮಾಡುವುದಕ್ಕೆ ನಿನ್ನೆತ್ತಪ್ಪನಾದ ಪಾರ್ಥನಿರುವನು. ಜನಕನಾದ ಪಾರ್ಥನಿಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗುತ್ತಿರುವೆನು ಸುಂದರಿ. ಅನುಕೂಲವಿಲ್ಲದಲ್ಲಿ ನೀನು ಹೋಗುವೆಂದು ಹೇಳುವುದೆಯಾ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹಾಗಾದರೆ ನಿನ್ನನ್ನು ನಂಬಿರುವ ನಮ್ಮ ಗತಿ ಏನು? ನಾನು ಹಿಂದಕ್ಕೆ ತಿರುಗಿ ಬರುವನಿಲ್ಲ ಅಂತ ನಿನಗೆ ಹೇಳುವುದಾರು ಯಾರು ನಿನಗೆ ಸುಂದರಿ? ಬರುವೆ ಎಂದು ಹೇಳುವವರು ಯಾರು? ನನ್ನ ಪರಾಕ್ರಮದ ಬಗ್ಗೆ ನಿಮಗೆ ಸಂಶಯವೇ? ಪ್ರಾಣೇಶ್ವರ, ನಿನ್ನ ಜನಕನಾದ ಹಾ ಜಡಜಾಕ್ಷನನ್ನು ಕೇಳಿ ಸುಂದರಿ. ಪ್ರಾಣೇಶ್ವರ, ನನ್ನ ಪರಾಕ್ರಮವನ್ನು ಮೆಚ್ಚೆ ನಿನ್ನನ್ನು ನನಗೆ ಲಗ್ನವನ್ನು ಮಾಡಿಕೊಟ್ಟಿರುವನು. ಅದು ನಿಜವಲ್ಲವೇ? ಮತ್ತೆ ನಿನ್ನ ಪರಾಕ್ರಮದ ಮೇಲೆ ನನಗೆ ಸಂಶಯವಿಲ್ಲ. ಮರಿ ಮೋಸ ಮಾಡಿದವರಿಗೆ ಯಾರು ಹೀಡಲ್ಲ. ಅಹೇ ಪದ್ಮಾಕ್ಷಿಯೇ, ಪ್ರಾಣಪತಿಯೇ, ರೌದ್ರಾಂಕಿತನಾಗಿ ಮಕ್ಕರದೋಳ್ ವೀರ ಕಂಕಣ ಮಂದರಿಸಿದನು ಷ್ಠೇಂಕಾರ ಮಂಗೈದು ಭೂಕಂಪಾಯನವಾಗುವಂತೆ ಬೋಂಕನೇ ರಣಾಂಗದೊಳಗೆ ಹೋಗುವ ಸಮಯದಲ್ಲಿ ಆ ಶಂಕರನು ಅಡ್ಡಗಟ್ಟಿ ನಿಲ್ಲಿದರೆ ಮಂದಮತಿ ಕುರುಬಲ ಬಲ ಬಿಂಕಮ ಮುರಿದು ಬರುವೆನು. ಅಹೇ ಸುಂದರಿ, ಪ್ರಾಣೇಶ್ವರ, ಶೋಣಿಪನ ಬಲಕ್ಕೆ ಸೇನಾಧಿಪತಿಯಾದ ದ್ರೋಣನಿಗೆ ಎನ್ನ ಭುಜಬಲದ ತ್ರಾಣದಿಂದ ಅವನಿಗೆ ಯಮನಾಲಯದ ದಾರಿಯನ್ನು ತೋರಿಸುವೆನು. ನೀನು ಹೌದು ಸುಂದರಿ. ತೋರಿಸುವೆಯಾ? ಹೌದು ಸುಂದರಿ. ಎದುರಾಗಿ ಬಂದರೆ ಯಾರಿಗಾದರೂ ಯಮಲೋಕವನ್ನು ತೋರಿಸುವೆ, ಮರೆಯಾಗಿ ಬಂದರೆ ನೀನೇ ಯಮಲೋಕಕ್ಕೆ ಹೋಗುವೆ. ನಾನು ತಿರುಗಿ ಬರುವುದಿಲ್ಲ ಎಂದು ನಿನಗೆ ಸಂಶಯವೇ ಸುಂದರಿ? ಹೌದು ಪ್ರಿಯ. ಏ ಸುಂದರಿ, ಏಕಾಂತ, ನಿನ್ನ ಜನಕನನ್ನು ಕೇಳು. ನನ್ನ ಪರಾಕ್ರಮದ ಬಗ್ಗೆ ನಿನಗೆ ವಿವರವಾಗಿ ಹೇಳುವನು. ಹೌದೇ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಲೆ? ಅದೇನು ವಿಸ್ತಾರವಾಗಿ ಹೇಳು. ವಿಸ್ತಾರವಾಗಿ ಕೇಳು. ಹೌದು ಸುಂದರಿ. ಪಾರ್ಥನ ಕುಮಾರ ವೀರ, ಪಂಥವ ಬಿಡುವಿ ಪ್ರಾಣೇಶ್ವರ, ಮತಿವಂತ ಓ ಗುಣವಂತ, ಮತಿವಂತ ಬಿಡು ಪಂಥ. ಪ್ರಿಯ, ಪ್ರಿಯೇ, ನಿಮ್ಮ ಪಂಥವನ್ನು ಬಿಡು. ಅದು ಸರಿಯಲ್ಲ. ಅದಕ್ಕೆ ಸರಿಯಲ್ಲ. ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಪಾರ್ಥನ ಕುಲವೀರ, ಪಂಥವ ಬಿಡುವಿ ಪ್ರಾಣೇಶ್ವರ, ಸುಂದರನೇ ಓ ಚಂದ್ರನೇ, ಸುಂದರನೇ ನೀ ನನ್ನವನೇ. ವಯಸ್ಸಿನ ಪರಿಮಿತಿಲ್ಲ ಇರುವುದಿಲ್ಲ ಸುಂದರಿ. ಮತ್ತೇನಿರುವುದು ಸುಂದರಿ? ಪರಾಕ್ರಮ ಇರುವುದೆಂದು ಹೇಳಿದೆಯಾ? ಶತ್ರುಗಳೆಲ್ಲ ಹೃದಯವನ್ನು ಖಂಡಿಸುವುದಕ್ಕೆ ಕರದೊಲ್ ಖಡ್ಗ ಹೊಂದಿದ್ದರೆ ಸಾಕಲ್ಲವೇ ಸುಂದರಿ? ಅದಕ್ಕೆ ನಿಮ್ಮ ತಂದೆಯವರು ಇರುವರು. ನನ್ನ ಜನಕನಿಗೆ ಇಂದಿನ ದಿನ ಅನುಕೂಲವಿಲ್ಲ ಎಂದು ನಿನಗೆ ಹೇಳಿದನಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಚಕ್ರ ಬಿಂಬ ರಚಿಸಿ ಹೋದ
ದ್ರೋಣನಿಗೆ ಪಂಚಾಂಗದ ಗಂಟನ್ನು ಕೊಟ್ಟು ಕಳುಹಿಸಿ ಯಮನಾಲಯದ ದಾರಿಯನ್ನು ತೋರಿಸಿ ಬರುವೆನು ಸುಂದರಿ. ಆದರೆ ಅದು ನಿನ್ನಿಂದ ಆಗುವುದಿಲ್ಲ. ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯವಿರುವುದೇ ಸುಂದರಿ? ಮರಿ ಮೋಸ ಮಾಡಲು ಅವನು ಬಹು ಜಾಣನು. ನನ್ನ ಪರಾಕ್ರಮದ ಮುಂದೆ ಅವನ ಮೋಸ ಕೃತ್ಯ ನಡೆಯುವುದಿಲ್ಲ ಸುಂದರಿ. ಪ್ರಿಯ ಪ್ರಿಯೇ ನಲ್ಲ ನಲ್ಲೇ ಚಕ್ರಬಿಂಬರ ಅವನು ಬಲು ಜಾಣನು. ಅವನು ಜಾಣತನವೋ ನನ್ನ ಪರಾಕ್ರಮವೋ ನೋಡೇ ಬಿಡುವೆನು ಸುಂದರಿ. ಸೋತು ಬರಬೇಡ ಪ್ರಿಯ, ಭಯ ಪಡಬೇಡ ಸುಂದರಿ. ಆದ್ರೂ ಭಯವಾಗುವುದು. ನಿನಗೆ ಭಯ ಬರಬಾರದು ಸುಂದರಿ. ಭಯ ಬರಲೇಬೇಕು. ವೀರ ಕ್ಷತ್ರಿಯ ರಾಣಿಯಾದ ನೀನು ಭಯದ ಮಾತುಗಳನ್ನಾಡುವೆಯಾ ಸುಂದರಿ? ಪಾತನ ಮತಿವಂತ ಓ ಗುಣವಂತ ಮತಿವಂತ ಬಿಡುವಂತ. ಪ್ರಾಣೇಶ್ವರ ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರಿ ನಲ್ಲ ನಲ್ಲೇ ಶರಶಂಕುಲ ಪ್ರವೀಣನಾಗಿ ಹೊಮ್ಮಿಂದೊಮ್ಮೆಲೆ ಕರ್ಣ ದ್ರೋಣರೊಂದಿಗೆ ಪಂಥವನ್ನು ತೊಟ್ಟು ಹೋಗೋದು ತಕ್ಕ ನಡತೆಯಲ್ಲ ಪ್ರಿಯ. ಸುಂದರಿ ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಅಹೇ ಪದ್ಮಾಕ್ಷಿಯೇ ರೌದ್ರಾಂಕಿತನಾಗಿ ಮಕ್ಕರದ ವೀರ ಕಂಕಣ ಮಂದರಿಸಿದ ಭೂಕಾಂಬಾಯನ ಮಾನುಗುವಂತೆ ಆದ ಭೂಕಾಂಬಾಯನ ಮಾಗುವಂತೆ ಧನುಷ್ಟೇಕಾರ ಮಂಗೈದು ಭೋಂಕನೇರನಾಂಗದಡೆಗೆ ಹೋಗುವ ಸಮಯದೇ ಆ ಶಂಕರನು ಅಡ್ಡಗಟ್ಟಿ ನಿಲ್ಲಿದರೆ ಮಂಕುಮತಿ ಕುರುಪನ ಬರ ಭಿಂಕಮ ಮುರಿದು ಬರುವೆನೋ ಸುಂದರಿ. ಶೋಣಿಪನ ಬಲಕ್ಕೆ ಸೇನಾಧಿಪತಿಯಾದ ದ್ರೋಣನಿಗೆ ಎನ್ನ ಭುಜಬಲದ ತ್ರಾಳದಿಂದ ಯಮನ ಆಲಯದ ದಾರಿಯನ್ನು ತೋರಿಸುವೆನು ಸುಂದರಿ. ಹೆಂಬೇಟಿಗಲ್ಲಾದ ಕುರುಕುಲ್ಲ ಅಂಬುದಿಗೆ ಕುಂಭೋದ್ಭವನೆಂದೆನಿಸದಿದ್ದರೆ ಜಂಬಾರಿಯ ಬೋಧನೆಂದೆನಿಸಿ ಭೂಮಂಡಲದ ಬುಟ್ಟಿ ಸಾರ್ಥಕವೇನೆ ರಾಣಿ ಕಾಳೂರಗದ ನಿಪವೇಣಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರಿ ನಾನು ಎಷ್ಟು ವಿಸ್ತಾರವಾಗಿ ನಿನಗೆ ತಿಳಿಸಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆಯಾ? ಹೌದು ಸುಂದರಿ. ಇದು ಸರಿಯಲ್ಲ ಪ್ರಿಯ. ಯಾತಕ್ಕೆ ಸರಿಬಾರದು ಸುಂದರಿ? ಸತ್ಯದ ಮಾತನ್ನು ಧಿಕ್ಕಾರ ಮಾಡಬಾರದು. ಪತಿಯ ಮಾತು ನೀನು ಧಿಕ್ಕಾರ ಮಾಡಬಾರದು ಸುಂದರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ನೀನೇಳುವ ಮಾತು ಹೇಗಿದೆ ಗೊತ್ತೇ? ಹೌದು ಸುಂದರಿ. ಹೇಗಿದೆ ಗೊತ್ತೇ? ಹೇಗಿದೆ ಹೇಳು ಸುಂದರಿ. ಹೇಗಿದೆ ಎಂದು ಹೇಳಬೇಕೆ? ಹೌದು ಸುಂದರಿ. ಪತಿಯ ಮಾತನ್ನು ಸತಿಯು ಕೇಳಬೇಕು, ಸತಿಯ ಮಾತನ್ನು ಪತಿಯು ಕೇಳಬಾರದೆನ್ನುವ ರೀತಿಯಲ್ಲಿ ಹೇಳುತ್ತಿರುವೆಯಲ್ಲ. ಪತಿಯ ಮಾತು ಕೇಳುವುದು ಸತಿಯ ಧರ್ಮವೂ ಹೌದು, ಅದರಂತೆ ಸತಿಯ ಮಾತನ್ನು ಕೇಳುವುದು ಪತಿಯ ಧರ್ಮವೂ ಹೌದು. ಇಲ್ಲ ಅಂದವರಾರು ನೀನೇ. ಆದರೆ ಈ ಸಮಯದಲ್ಲಿ ಮಾತ್ರ ನಿನ್ನ ಮಾತು ಕೇಳುವುದಿಲ್ಲ ಸುಂದರಿ. ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ. ಸುಂದರಿ ಸುಂದರಿ ಅಲ್ಲಿಗೆ ಹೋಗಬಾರದು. ಯಾತಕ್ಕೆ ಸುಂದರಿ? ಅದು ನಿನಗೆ ಜಯವಾಗುವುದಿಲ್ಲ. ನನಗೆ ಜಯ ಬಾರದೆ ಹೋದರೆ ಆ ನಮ್ಮ ಭರತ ಕುಲದ ಬಗ್ಗೆ ನಿನಗೆ ಸಂಶಯವೇ ಸುಂದರಿ? ತಿಳಿಸಿ ಹೇಳುವೆಯಾ?
ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯವೇ? ಹೌದೇ? ನಿನ್ನ ಜನಕನನ್ನು ಹೋಗಿ ಕೇಳು. ನನ್ನ ಪರಾಕ್ರಮದ ಮುಂದೆ ಪ್ರಿಯಾ, ಅವನೇ ನಿನಗೆ ಬುದ್ಧಿವಾದ ಹೇಳುವನು. ಮಾತೆತ್ತಿದರೆ ನನ್ನ ಪರಾಕ್ರಮ ನಿನಗೆ ತಿಳಿದಿರುವುದೇ ಎಂದು ಹೇಳ್ತಿರುವೆಯಲ್ಲ. ಹೌದು ಸುಂದರಿ. ಇದುವರೆಗೆ ಎಷ್ಟು ಜನರೊಂದಿಗೆ ಯುದ್ಧ ಮಾಡಿ ಗೆದ್ದಿರುವೆ ನಿನಗೆ ಗೊತ್ತಿಲ್ಲವೇ ಸುಂದರಿ? ಗೊತ್ತಿಲ್ಲ. ಚಕ್ರವ್ಯೂಹವನ್ನು ಭೇದಿಸುವ ಮೊದಲೇ ಆ 34,000 ಸೈನಿಕರನ್ನು ಮರಣ ಹೊಂದಿರುವೆನೋ? ಹೌದೇ? ಹೌದು ಸುಂದರಿ. ಹೋಗುವುದು ಗೊತ್ತು, ಬರುವುದು. ನನ್ನ ಪರಾಕ್ರಮವನ್ನು ನಿಮ್ಮ ಜನಕನಿಗೆ ಕೇಳಿ ಹೇಳುವನು. ಈಗ ಜನಕನು ಇಲ್ಲವಲ್ಲ? ನಿಮ್ಮ ಜನಕನು ಈ ಧಾರುಣೆಯ ಮೇಲೆ ಇಲ್ಲವೇ ಸುಂದರಿ? ಇರುವನಾದರೆ ಇಲ್ಲಿ ಇಲ್ಲವಲ್ಲ. ಲಾಸ್ಟ್ ಆಟದಾಗ 4 ಗಂಟೆ ಆಗೈತೆ, ಕೇಳ್ರು ಹೇಳ್ತಾರೆ. ಆದ್ರೆ ನಾನು ಅದನ್ನೇ ಮತ್ತೆ ಹೇಳುವೇನಲ್ಲ. ನೀನು ಮತ್ತೆ ಹೇಳಿದರೆ ನಿನ್ನ ಮಾತು ಕೇಳುವುದಿಲ್ಲ. ಕೇಳುವರು ನಾನು ಬಿಡುವುದಿಲ್ಲ. ನಿನ್ನ ಮಾತು ಕೇಳುವುದಿಲ್ಲ. ದುರದಾಸೆ ನಿನಗೇಕೆ ನಿಮ್ಮ ಜನಕರು ಇರುವಾಗ ಸುರ ಸುಂದರ ನೀನಾಗಿ ಬಳಿ ಬಾರಲು ನೀನೀಗ ನಿನ್ನನ್ನು ಹಗಲಿನ ಇಲ್ಲ ಹೇಗೆ ಜೀವಿಸಲಿ ನಿನ್ನನ್ನು ಹಗಲಿನ ಇಲ್ಲ ಹೇಗೆ ಜೀವಿಸಲಿ ಪ್ರಿಯ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಟ್ಟರೆ ನಮ್ಮ ಭರತ ಕುಲಕ್ಕೆ ಕೊಂಡು ಬರುವುದು ಸುಂದರಿ. ಈಗ ನೀನು ಅಲ್ಲಿಂದ ಇಲ್ಲಿಗೆ ಬರದೆ ಹೋದರೆ ಇದು ಮುಂದೆ ಸಾಗಲಾರದು. ಇದು ಗೊತ್ತಿರುವುದೇ? ಇದು ಗೊತ್ತಿರುವುದು ಸುಂದರಿ. ಮತ್ತೆ ಬಾ ಸುಂದರಿ. ಪ್ರಿಯೇ, ವೀರ ಪಾಪನ ತನಯ ನೀ ಕೇಳು ಸತಿಯಳ ನುಡಿಯ. ವೀರ ಪಾಪನ ತನಯ ನೀ ಕೇಳು ಸತಿಯಳ ನುಡಿಯ. ದುರವಾಸೆಯ ಮರೆ ಮಾಡಯ ನಿನ್ನ ಮಾತನ್ನು ನೀ ಕೇಳೆಯ. ದುರವಾಸೆಯ ಮರೆ ಮಾಡಯ ನಿನ್ನ ಮಾತನ್ನು ನೀ ಕೇಳೆಯ. ಸುಂದರಿ, ನಮ್ಮ ಸ್ವಾಮಿಗಳು ಹೇಳಿದ ಮಾತು ನಿನಗೆ ಕೇಳಿದೆ. ಮಾತ್ರ ಕೇಳುವುದು ಸುಂದರಿ. ನೀನ್ ಹೇಳಿದ್ರೆ ಮಾತ್ರ ಅರ್ಥವಾಗುವುದು. ಅವರು ಹೇಳಬೇಕು ಮತ್ತೆ ನಾನು ಹೇಳಬೇಕು. ಹೌದು, ನನಗೆ ನೀನೇ ಪತಿಯಲ್ಲವೇ, ನೀನೇ ಹೇಳಬೇಕು. ಮತ್ತೆ ಮಾತಿಗೆ ಹೇಳದು ನಮಗೆ ತರಿಬಾರದು ಸುಂದರಿ. ನಾನು ಅದನ್ನೇ ಹೇಳ್ತಿರುವೆನು. ಮಾತಿಗೆ ಹೇಳಿಸಿಕೊಳ್ಳಬೇಡ, ನಿನ್ನ ಹಠವನ್ನು ಬಿಟ್ಟು ಬಿಡ ಎಂದು ಹೇಳ್ತಿರುವೆನು. ಸತಿಯು ಹಂಬಲದಿಂದ ಪತಿಯನ್ನು ಹೋಗಬೇಡ ಎನ್ನುವುದು ಸತಿಯ ಧರ್ಮವೂ ಹೌದು. ಹೌದು, ಆದರೆ ಈ ರಣರಂಗದ ಆಪೇಕ್ಷದಲ್ಲಿ ಮಾತ್ರ ಕೇಳುವುದಿಲ್ಲ ಸುಂದರಿ. ಕೇಳುವುದಿಲ್ಲವೆಂದು ಹೇಳಿದೆಯಾ? ಇಲ್ಲ ಸುಂದರಿ. ಪ್ರಾಣೇಶ್ವರಿ ತಾವು ಯುದ್ಧಕ್ಕೆ ಹೋಗುವರೆಂಬ ವರ್ತಮಾನವನ್ನು ತಿಳಿದು ಅರಮಂದಿರವನ್ನು ಬಿಟ್ಟು ಬಂದಿರುವೆನು. ಕಾಂತೆ, ಮತ್ಸಂಗರ ಮಾತನ್ನು ಹೆಚ್ಚು ಇಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರತಾನಂದವನ್ನು ಹೊಂದಬೇಕು. ಇಲ್ಲ ಅಂದವರ್ಯಾರು? ಮುಪ್ಪಿನ ಕಾಲದಲ್ಲಿ ಶಿವ ಪಾರಾಯಣ ಮಾಡಬೇಕು. ಹೌದು ಸುಂದರಿ. ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ. ಕಾಂತ, ತ್ಯಜಿಸು ನಿನ್ನ ಪಂಥ. ಎಲೈ ಭೃಂಗವೇಣಿಯೇ, ಮುಂಗೈಯೊಳಗೆ ಶರೌಗಮಂ ಹೇರಿಸಿ ಸಮರಂಗಕ್ಕೆ ಹೋಗುವ ಸಮಯದ ಹೆಂಗೇಳಿಯರ ಮತದಂತೆ ಹಂಗ ಜನ ಕೇಳಿಕೆಗೆ ಸೋತರೆ ಇದು ತುಂಗ ವಿಕ್ರಮರಾದ ಕ್ಷತ್ರಿಯರ ಧರ್ಮವಲ್ಲ. ಸುಂದರಿ, ನಿನ್ನ ಜನಕರಾದ ಬಲರಾಮಾದಿಗೊಲ್ಲರಿಗೆ ಪೇಳಿದಂತೆ ಪರಬಲವನ್ನು ತಲ್ಲಣಿಸುವಂತಹ ಬಲ್ಲಿದವನ ಮುಂದೆ ಮೆಲ್ಲನೆ ಸಲ್ಲಿಸುವುದಕ್ಕೆ ಬಂದಿಹೇನೆ. ಏ ಪುಲ್ಲಲೋಚನೆ, ಭುಗಿಲ್ಲೆಂಬುವ ಹಾಗೆ ದಿಗ್ಗಜಂಗಳ ಮೊಗ್ಗರಿಸುವಂತೆ ಹೆಗ್ಗಾಳಿಯರವದಿಂದ ಗುರುಕುಲಾದ್ರಿ ಮನೆಯನ್ನು ನಿಗ್ರಹಿಸಿ ಬರುವೆನ. ಕಾಂತೆ, ಬಿಡು ನಿನ್ನ ಈ ಮನದ ಚಿಂತೆ. ಪ್ರಾಣೇಶ್ವರಿ, ಎನ್ನ ಮನದ ಚಿಂತೆಯನ್ನು ಬಿಡು ಎಂದು ಹೇಳಿದೆಯಾ? ಹೌದು ಸುಂದರಿ. ಎನ್ನ ಪತಿಯಾದವನು ನೀನೇ ಒಂದೇ ಹಠವನ್ನು ಹಿಡಿದು ಹೋಗುತ್ತಿರಬೇಕು.
ಇರಬೇಕಾದ್ರೆ ನನಗೆ ನಿನ್ನ ಚಿಂತಿಲ್ಲದೆ ಮತ್ತಿನ್ಯಾರ ಚಿಂತೆ ಕಾಡುತ್ತಿರಬೇಕು? ಸುಂದರಿ, ಸುಂದರ, ನನ್ನ ಪರಾಕ್ರಮದ ಬಗ್ಗೆ ಸಂಶಯ ಪಡಬೇಡ. ಭಯವನ್ನು ಮೊದಲೇ ಬಿಡಬೇಕು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ನಿನ್ನ ಹಠವನ್ನು ಬಿಡುವುದಿಲ್ಲವೇ? ಸರ್ವತಾ ಬಿಡುವ ಮಾತೇ ಇಲ್ಲ ಸುಂದರಿ. ಇದು ಸರಿಯಲ್ಲ. ನಿನಗೆ ಸರಿಯಲ್ಲ ಸುಂದರಿ. ನೋಡು, ಹೌದು ಸುಂದರಿ, ನಮ್ಮ ಮುಖವನ್ನಾದರೂ ನೋಡು, ನಿನ್ನ ನಿಮ್ಮ ಹಠವನ್ನು ಮುಖವನ್ನು ಬಿಡು. ನೋಡಿಕೊಂಡು ಕುಳಿತರೆ ಯುದ್ಧಕ್ಕೆ ಹೋಗುವವರು ಯಾರು ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳುವಿನ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಲಿಬಾರ ಬಾಬಾರ ಮನೋಹರಿ, ಬಲಿಬಾರ ಪದ್ಮಾಕ್ಷಿ, ಒಲಿದ ನಿನ್ನ ಆಹಾ ಬಿಡಿನು ಚಿನ್ನ. ಸುಂದರಿ, ಹೌದು ಪ್ರಿಯ, ನಿನ್ನನ್ನು ಬಿಡುವುದಿಲ್ಲ. ನೀನು ಕರೆದರೆ ಬರುವರಿಲ್ಲ, ನಾನು ಬಿಡುವುದಿಲ್ಲ. ನೀನು ಕರೆದರೆ ಬರುವುದಿಲ್ಲ. ಇನ್ನು ಎನ್ನೆಂದಿಗೋ ಬಿಡೆನು, ಎನ್ನೆಂದಿಗೋ ಇನ್ನು ಎನ್ನೆಂದಿಗೋ ಬಿಡೆನು, ಎನ್ನೆಂದಿಗೋ ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಬಳಿಬಾರ ಬಳಿಬಾರ. ಹೋಗಬೇಡವೆಂದು ಸಾರಿ ಸಾರಿ ಬೇಡಿಕೊಳ್ಳುತ್ತಿರುವೆನು. ನೀನು ಎಷ್ಟು ಪರ್ಯಾಂತರ ಬೇಡಿಕೊಂಡು ನಿನ್ನ ಮಾತು ಕೇಳುವನೆಲ್ಲ ಈ ಅಭಿಮನ್ಯುವನು ಸುಂದರಿ. ಮನದಲ್ಲಿ ನೀ ತಿಳಿದು ನೋಡು, ನಿನ್ನ ಮನದಲ್ಲೇ ನೀ ತಿಳಿದುಕೋ. ಬೇಡ ಪ್ರಿಯ, ಇಲ್ಲ ಸುಂದರಿ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿವಾರ ಬಾಬಾರ ಬಳಿವಾರ ಬಳಿವಾರ ಬಳಿವಾರ. ಪತಿದೇವ, ಪತಿ, ಸತಿ, ಸುಂದರಿ, ದೂರ ಯಾತಕ್ಕೆ ನಿಂತಿರುವೆ? ಹೌದು ಸುಂದರಿ. ಪ್ರಿಯೆ, ಇದು ವಸಂತ ಕಾಲವಲ್ಲವೇ? ಹೌದು ಸುಂದರಿ. ಇಂಥ ವಸಂತ ಕಾಲದಲ್ಲಿ ಸತಿಯರೊಂದಿಗೆ ಅರಮಂದಿರದಲ್ಲಿ ಉಲ್ಲಾಸವಾಗಿ ಕಾಲ ಕಳೆಯುವುದನ್ನು ಬಿಟ್ಟು ಈ ರೀತಿ ಪಂಥವನ್ನು ತೊಟ್ಟು ಹೋಗೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಸುಂದರಿ, ಚಕ್ರಬಿಂಬದ ಕೋಟೆಗೆ ಹೋಗುವುದು ನಿಶ್ಚಯವಾಗಿರುವುದು. ಹೌದೇ? ಸರ್ವತಾ ನಿನ್ನ ಮಾತು ಕೇಳುವುದಿಲ್ಲ ಸುಂದರಿ. ಸುಂದರಿ, ಸುಂದರ, ಬಂಧುರ ಬಲ ಕರ್ಣದ್ರೋಣಾದಿಗಳೆಡೆಗೆ ಹಿಂದಿನ ಚಂದನವನ್ನೇರಿ ಅವರ ಕಂದಗಳನ್ನೆಳೆದು ಬಂದರೆ ನಿನಗೆ ಬಂದ ಕುಂದುದಾವುದು. ಸುಂದರಿ, ಕುಲ್ಲ ರಕ್ಕಸರ ಭಯ ಕಂಜಿ ನಲ್ಲೆಯರಾದ ಗೊಲ್ಲತಿಯರನ್ನು ಕಾಯ್ದುಕೊಳ್ಳುವುದಕ್ಕೆ ನಾನೇನು ನಿಮ್ಮ ತಂದೆಯಾದ ಪುಲ್ಲಲೋಚನನಲ್ಲ.
ಏ ಸುಂದರಿ, ತಲ್ಲಣದೆ ಪರಬಲವನ್ನು ತಲ್ಲಣಿಸುವಂತಹ ಪಾರ್ಥ ಸಂಭವನ ಮುಂದೆ ಬಲ್ಲಬೇರೆ ಬೇಡದಂತೆ ನಿಲ್ಲುವುದುಂಟೆ. ರಿಪುಕುಲಕ್ಕೆ ಕುಟಾರನೆಂದರಿಸ ತೀರ್ಥರ ದಿಶತ್ಕುಲ ತಿಮಿರ ಪ್ರಚಂಡ ಗಂಡುಗಲಿ ಗಾಂಡಿವಿನೆಂದರಿಸಿ ಭೂಮಂಡಲದ ಪುಟ್ಟಿ ಸಾರ್ಥಕವೇನೇ ನಾರಿ, ಇಡೀ ನಿನ್ನ ಅರಮಂದಿರಕ್ಕೆ ದಾರಿ. ಪ್ರಿಯಾ, ಪ್ರಿಯೇ, ಅರಮಂದಿರಕ್ಕೆ ದಾರಿಯನ್ನು ಮಾತು ಮಾತು ಹೇಳಬೇಡ. ಹೌದು ಸುಂದರಿ, ನಿನ್ನ ಮಾತು ನಾನು ಈ ಸಮಯದಲ್ಲಿ ಕೇಳುವುದಿಲ್ಲ. ನಿನ್ನ ಮಾತು ನಾನು ಈ ಸಮಯದಲ್ಲಿ ಕೇಳುವುದಿಲ್ಲ. ಪ್ರಿಯಾ, ಪ್ರಿಯೇ, ನಿನ್ನ ಹಠವನ್ನು ಬಿಡುವುದಿಲ್ಲವೇ? ನಾನು ಸರ್ವತಾ ಬಿಡುವುದಿಲ್ಲ ಸುಂದರಿ. ಇದು ಸರಿಯಲ್ಲ. ನಿನಗೆ ಸರಿಬಾರದು ಸುಂದರಿ. ಅಲ್ಲ, ನಲ್ಲೇ ಸತಿಯ ಮಾತನ್ನು ಕೇಳು, ಈ ನಿನ್ನ ದುರದಾಸೆಯನ್ನು ಮರೆ ಮಾಡು. ಪತಿಯ ಮಾತನ್ನು ನೀನು ಕೇಳು, ನನ್ನ ಹಠವನ್ನು ಬಿಡು ಎಂದು ಹೇಳಿದೆಯಾ? ಹೌದು ಸುಂದರಿ. ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ. ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಪಂತವ ಬಿಡು ಮನದಿನಿಯ, ಎನ್ನ ಕೈ ಹಿಡಿದ ಮಂಗಲ್ಯದೊಳೆಯ,